ಚಿತ್ತೂರು ಜಿಲ್ಲೆಯ ರಾಚಪಾಳ್ಯಂ ಗ್ರಾಮದಲ್ಲಿರುವ ಪಾಲಸಮುದ್ರಂ ಸಮೀಪದ ವಿಶೇಷವಾದಂತಹ ಆಲಯ ಏಕಶಿಲೆಯಲ್ಲಿ ಕೆತ್ತಲ್ಪಟ್ಟಿರುವಂತಹ ಶ್ರೀ ಗುರುನಾಥೇಶ್ವರ ಸ್ವಾಮಿ ಆಲಯ. ಈ ಆಲಯದಲ್ಲಿ ಏಕಶಿಲೆಯಲ್ಲಿ ವಿಗ್ರಹಕ್ಕೆ ಮಹಾ ಅಭಿಷೇಕವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು. ಶ್ರೀ ಬಾಲಗುರುನಾಥೇಶ್ವರ ಸ್ವಾಮಿ ಆಲಯದಲ್ಲಿ ಏಕಶಿಲೆಯಲ್ಲಿ ಕೆತ್ತಲ್ಪಟ್ಟ ವಿಗ್ರಹವಾದ ಶ್ರೀ ವಿಘ್ನ ನಿವಾರಕ ವಿಘ್ನೇಶ್ವರ, ಸುಬ್ರಹ್ಮಣ್ಯೇಶ್ವರ, ಬ್ರಹ್ಮದೇವ, ಶಂಖಚಕ್ರಧಾರಿಯಾದ ಶ್ರೀಮನ್ ಮಹಾವಿಷ್ಣು, ಸರ್ವೋಪರಿ ಲಿಂಗಾಕೃತಿಯಲ್ಲಿರುವ ಪರಮಶಿವ ನೆಲೆಸಿರುವ ಬ್ರಹ್ಮಾಂಡವಾದ ನಾಗಸರ್ಪದೊಂದಿಗೆ ಆಸೀನನಾದ ಚರಿತ್ರಾತ್ಮಕವಾದಂಥ ದೇವಶಿಲ್ಪವನ್ನು ಪ್ರತಿಷ್ಠಾಪಿಸಲಾಗಿದೆ. ಇದರ ಅಂಗವಾಗಿ ಏಕಶಿಲಾ ವಿಗ್ರಹಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರುಗಳಿಂದ ಹಾಗೂ ಅರಿಶಿನ, ಕುಂಕುಮ, ಚಂದನ, ವಿಭೂತಿ ಮುಂತಾದ ಪವಿತ್ರ ದ್ರವ್ಯಗಳಿಂದ ಹಲವು ಬಗೆಯ ಹಣ್ಣುಗಳಿಂದ ಮಹಾ ಅಭಿಷೇಕವನ್ನು ನಿರ್ವಹಿಸಲಾಯಿತು. ತದನಂತರ ಅರ್ಚಕರು ಈ ಶಿಲೆಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಬಗೆ ಬಗೆಯ ದೀಪಗಳಲ್ಲಿ ಆರತಿಯನ್ನು ಬೆಳಗಿ ಮಹಾ ಮಂಗಳಾರತಿಯನ್ನು ಸಮರ್ಪಿಸಿದರು. ಈ ಅಭಿಷೇಕಾದಿ ಪೂಜೆಗಳಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಎಲ್ಲ ದೇವರುಗಳನ್ನು ಹೊಂದಿರುವಂಥ ಏಕಶಿಲೆಯನ್ನು ದರ್ಶಿಸಿ ದೇವರುಗಳ ಕೃಪೆಗೆ ಪಾತ್ರರಾದರು. ಓಂ ನಮೋ ವೆಂಕಟೇಶಾಯ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ಮಹಾವೃಕ್ಷೋ ರಾಜಾಯತೆ ನಮಃ. ఇక్కడ ಸ್ವಾಮಿ పేరు ಬಾಲಗುರುನಾಥೇಶ್ವರ ಸ್ವಾಮಿ ಹೆಸರು. ಈ ದೇವಸ್ಥಾನ ಇರೋದು ಆಂಧ್ರ ಪ್ರದೇಶ್ ಚಿತ್ತೂರು ಡಿಸ್ಟಿಕ್ ರಾಚಪಾಳ್ಯ ಗ್ರಾಮದಲ್ಲಿ ಇರೋದು ಈ ದೇವಸ್ಥಾನ. ಇಲ್ಲಿ ಪಂಚಮೂರ್ತಿಗಳಿದ್ದಾರೆ. ಈ ಸ್ವಾಮಿನಲ್ಲಿ ಏಕಶಿಲೆಯಲ್ಲಿ ಪಂಚಮೂರ್ತಿಗಳಿದ್ದಾರೆ. ಮಹಾಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಬ್ರಹ್ಮ, ಮಹಾವಿಷ್ಣು, ಪರಮೇಶ್ವರ. ಇಲ್ಲಿ ಪ್ರಧಾನ ದೇವತರು ಬಂದ್ಬಿಟ್ಟು ಶಿವ. ಈ ವೃಕ್ಷದ ಬಂದ್ಬಿಟ್ಟು ಸುಮಾರು ಒಂದು 500 ವರ್ಷದಿಂದ ಇದೆ ಅಂತ ಪೂರ್ವಿಕರು ಹೇಳ್ತಾ ಬಂದಿದ್ದರು ನಮ್ಮ ಊರಲ್ಲಿ. ನಾವು ಆವಾಗಿಂದ ಈ ಸ್ವಾಮಿಗೆ ನಿತ್ಯ ಪೂಜೆಗಳು ಮಾಡ್ಕೊಂಡು ಬರ್ತಾ ಇದ್ವಿ. ತದನಂತರ ಇಲ್ಲಿ ಭಕ್ತರುಗಳು ಬರ್ತಾ ಸ್ವಾಮಿಗೆ ಸೇವಾ ಕಾರ್ಯಕ್ರಮ ಕೂಡ ಪ್ರಾರಂಭವಾಯಿತು. ಇಲ್ಲಿ ಬರೋ ಭಕ್ತರು ತುಂಬ ಜನ ಹೇಳ್ತಾ ಇರ್ತಾರೆ, ನಾವಿಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡು ಹೋದ್ವಿ, ಆದರೆ ನಮಗೆ ಸಂಕಲ್ಪ ಮಾಡ್ಕೊಂಬಂದರೆ ಸಂತಾನ ಆಯಿತು. ಸ್ವಲ್ಪ ಜನ ಎಲ್ಲ ನಮಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸ್ವಲ್ಪ ಜನ ನಮಗೆ ಆರೋಗ್ಯ ಎಲ್ಲ ಚೆನ್ನಾಗಿ ಬಂತು. ಇಲ್ಲಿಗೆ ಬಂದರೆ ಏನೋ ಒಂಥರ ಮನಃಶಾಂತಿ, ಎಲ್ಲೇ ಹೋದರೂ ಇಂಥ ಶಾಂತಿ ಸಿಗುತ್ತೆ ಅಂತ ನಮಗೆ ನಂಬಿಕೆ ಇಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಬಂದರೆ ಮನಃಶಾಂತಿ ಅಂತ ಹೇಳ್ತಾರೆ. ಅದು ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಬರ್ತಾ ದಿನನಿತ್ಯ ನಾವು ನೋಡ್ತಾ ಇದ್ವಿ. ಮುಂಚೆ ಎಲ್ಲ ನಾವು ಇಲ್ಲಿ ನೋಡ್ತಾ ಇದ್ದೆ ದಿನಕ್ಕೆ ಒಂದು 5 ಜನ 10 ಜನ. ಆದರೆ ಇವತ್ತು 30, 40, 50, 100 ಅಂತ ಜನ ಹೋಗ್ತಾನೇ ಇದೆ. ಹುಣ್ಣಿಮೆ ದಿನ ಅಂತೂ ನೀವು ನೋಡಿದ್ರೆ ರುದ್ರಹೋಮಕ್ಕೆಲ್ಲ 200, 300 ಜನ ಬರ್ತಾರೆ. ಈ ಗ್ರಾಮದಿಂದ ಟೌನ್ಗೆ ಹೋಗ್ಬೇಕಂದ್ರೂ ಕೂಡ ಕನಿಷ್ಠ 10 ಕಿಲೋಮೀಟ್ರ್ ಇದೆ. ಇಲ್ಲಿ ಇರೋ ಪಾಪ್ಯುಲೇಷನ್ ಕೂಡ ಕಮ್ಮಿ. ಆದರೂ ಕೂಡ ಈ ಗ್ರಾಮಕ್ಕೆ, ಈ ದೇವಸ್ಥಾನಕ್ಕೆ ಬರೋ ಜನ ನೋಡಿದ್ರೆ ಮುಂದಕ್ಕೆ ಇದು ಒಂದು ದೊಡ್ಡ ಕ್ಷೇತ್ರ ಆಗುತ್ತೆ ಅಂತ ನಂಬಿಕೆ ನಮ್ಮ ಎಲ್ಲರಿಗೂ ಇದೆ, ಇಲ್ಲಿರೋರಿಗೆಲ್ಲರಿಗೂ. ಯಾಕೆ ಅಂತ ಅಂದರೆ ಈ ಸ್ವಾಮಿ ಮಹಿಮೆ ನಾವು ಮೆಜರ್ ಮಾಡೋಕ್ಕಾಗಲ್ಲ ಅಂಥ ಕ್ಷೇತ್ರ ಆಗಿದೆ ಇದು. ಇಲ್ಲಿ ಯಾರೇ ಬಂದರೂ ಅವರಿಗೆ ಎಂಥ ಏನೇ ಕೋರಿಕೆ ಇರಲಿ, ಭಕ್ತಿ ಶ್ರದ್ಧೆಯಿಂದ ಸ್ವಾಮಿಗೆ ಪ್ರಾರ್ಥನೆ ಮಾಡಿದ್ರೆ ಅದು ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂತ ಎಲ್ಲರಿಗೂ ನಂಬಿಕೆ.